ಕರ್ನಾಟಕದ ಬೇಕರಿ ಮತ್ತು ಸ್ಟ್ರೀಟ್ ಸ್ಟಾಲ್ನವರಿಗೆ ಒಂದು ಸಂತೋಷವಾದ ಶುಭಾಶಯಗಳು. KBSA ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ ಅಸೋಸಿಯೇಷನ್ KBSA. ಬನ್ನಿ, ಕರ್ನಾಟಕ ಬೇಕರಿಯ ಸಂಘದ ನಿಮಗೆ ಅಲ್ಲಿ ಎಲ್ಲ ಬೇಕರಿಯವರು ಸೇರುತ್ತಾರೆ. ಅಲ್ಲಿ ಕೆಲವು ಸರಕಾರದ ನಿಯಮಗಳನ್ನು ನಿಮಗೆ ಹೇಳಿಕೊಡಲಾಗುತ್ತದೆ. ಫಾಸ್ಟ್ ಟ್ಯಾಗ್ ಟ್ರೈನಿಂಗ್ ಕಾರ್ಯಕ್ರಮವನ್ನು ಹಾಸನದಲ್ಲಿ ಹಮ್ಮಿಕೊಂಡಾಗ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾಗ ನಮಗೆ ಆಶ್ಚರ್ಯವಾಯಿತು. ಏಕೆಂದರೆ KBSA ವ್ಯಾಪಾರ ಬೆಳವಣಿಗೆ ಮತ್ತು ಉಳಿತಾಯ, ಶಿಕ್ಷಣ ಮತ್ತು ನಾವೀನ್ಯತೆ ಕಾರ್ಯಕ್ರಮ, ತರಬೇತಿ, ಸಮುದಾಯ ಮತ್ತು ನೆಟ್ವರ್ಕಿಂಗ್, ತೆರಿಗೆ ಕಾರ್ಯಕ್ರಮ, ಸಣ್ಣ ವ್ಯಾಪಾರ ಬೆಂಬಲದಂಥ ವಿಷಯಗಳ ಬಗ್ಗೆ ಸ್ಥಳೀಯ ಮತ್ತು ರಾಜ್ಯ ಸರ್ಕಾರಗಳ ಉದ್ಯಮ ಪರವಾಗಿ ಲಾಬಿ. ಬನ್ನಿ, ಕರ್ನಾಟಕ ಬೇಕರಿ ಸದಸ್ಯರಾಗಿ ಎಲ್ಲರೂ ಮರೆಯದೆ. ನೀವು ಸಂಘ ಮಾಡಿದಾಗ ಆ ಸಂಘದಿಂದ ಆಗುವ ಬೆಂಬಲ ನಿಮಗೆ ಗೊತ್ತಾಗುತ್ತದೆ. ಬನ್ನಿ, ಸಂಘಕ್ಕೆ ಸೇರಿ ಸದಸ್ಯರಾಗಿ. ಪ್ರಿಯ ವೀಕ್ಷಕರೇ, ಕರ್ನಾಟಕ ಬೇಕರಿ ಅಸೋಸಿಯೇಷನ್ ಹಾಸನದ ಬೇಕರಿ ಸಂಘದವರ ಜೊತೆಯಲ್ಲಿ ಫಾಸ್ಟ್ ಟ್ಯಾಗ್ ಟ್ರೈನಿಂಗ್ ಕಾರ್ಯಕ್ರಮವನ್ನು ಮಾಡಿದರು. ಬನ್ನಿ, ಎಲ್ಲರೂ ಬೇಕರಿ ಸದಸ್ಯರಾಗಿ. ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು ಎಂಬುದು ಅದ್ಭುತವಾದ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮಾಮ ಹುಲಿಕಲ್ ಹಾಕಿದ್ದೇವೆ ನೋಡಿ. ಕರ್ನಾಟಕ ಬೇಕರಿ ಸ್ವೀಟ್ ಸ್ಟಾಲ್ನವರಿಗೆ ಎಲ್ಲರಿಗೂ ಕಳಿಸಿ. ದಯವಿಟ್ಟು ಶೇರ್ ಮಾಡಿ. ಯೂಟ್ಯೂಬ್ ಮಾಮ ಹುಲಿಕಲ್. ಉದ್ದೇಶ: ಬೇಕರಿ ಎಲ್ಲರೂ ದೊಡ್ಡ ದೊಡ್ಡ ಬೇಕರಿಯನ್ನು ಮಾಡಿರುತ್ತಾರೆ. ಅಲ್ಲಿ ಸರಕಾರದ ನಿಯಮದಂತೆ ಅಲ್ಲಿಯ ಲೈಸೆನ್ಸ್ ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಪದಾರ್ಥಗಳಿಗೆ ಎಷ್ಟು ಪ್ರಮಾಣವಾಗಿ ಎಷ್ಟು ಹಾಕಬೇಕು ಎಂದು ಎಲ್ಲ ವಿವರಣೆಗಳನ್ನು ಅಲ್ಲಿ ತಿಳಿಸಿರ್ತಾರೆ. ಅವರು ಕಾರ್ಯಕ್ರಮವನ್ನು ಮಾಡುತ್ತಾರೆ. ಅಂಥ ಸಮಯದಲ್ಲಿ ಅಧಿಕಾರಿಗಳು ಹೋದಾಗ ಅಲ್ಲಿ ನೋಡಿದಾಗ ಅವರಿಗೆ ಸಂತೋಷವಾಗುತ್ತದೆ. ಸಣ್ಣ ವ್ಯಾಪಾರಸ್ಥರು ಸಣ್ಣ ಪದಾರ್ಥಗಳನ್ನು ಮಾಡಿ ಅವರಿಗೆ ಇದರ ಬಗ್ಗೆ ಅರಿವೇ ಇರುವುದಿಲ್ಲ. ಉದ್ಯಮಿಯನ್ನು ಮಾಡಬೇಕು ಜೀವನಕ್ಕೋಸ್ಕರ ಎಂಬುದಾಗಿ ಒಂದು ಉದ್ಯಮವನ್ನು ನಡೆಸಿಕೊಂಡು ಹೋಗುತ್ತಿರುತ್ತಾರೆ. ಅದೇ ಸರ್ಕಾರದ ಅಧಿಕಾರಿಗಳು ಬಂದು ನಮ್ಮನ್ನು ಪ್ರಶ್ನಿಸಿದಾಗ ನಾವು ಹೇಳಲು ತಬ್ಬಿಬ್ಬಾಗಿ ಉತ್ತರ ಕೊಡಲು ಆಗುವುದೇ ಇಲ್ಲ. ಅಂಥ ಸಮಯಗಳಲ್ಲಿ ಅವರು ನಮಗೆ ಫೈನ್ ಹಾಕುತ್ತಾರೆ. ಅದನ್ನು ತಪ್ಪಿಸಬೇಕು ಎಂದರೆ ನೀವು ಕರ್ನಾಟಕ ಬೇಕರಿ ಅಸೋಸಿಯೇಷನ್ ಹಾಸನ ಸಂಘದಲ್ಲಿ ನಡೆದಿರ್ತಕ್ಕಂಥ ಬೇಕರಿ ಟ್ರೈನಿಂಗಿನಲ್ಲಿ ಅಮೋಘವಾದಂತಹ ಮಡ್ರಾಸಿನಿಂದ ಜೋಸೆಫ್ ಎಂಬುವರು ಸರ್ಕಾರದ ವತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದನ್ನು ಪೂರ್ಣವಾಗಿ ನಿಮಗೆ ನೋಡಿದಾಗ ನಿಮ್ಮ ಬೇಕರಿಯಲ್ಲೂ ನಾವು ಇದೇ ಥರ ಪಾಲನೆ ಮಾಡಬೇಕು ಎಂಬ ಮನಸ್ಸಿನಲ್ಲಿ ಬರುತ್ತದೆ ಮತ್ತು ನೀವು ಇನ್ನೊಬ್ಬರಿಗೆ ಹೇಳಲು ಅವಕಾಶವಾಗುತ್ತದೆ. ಆದರೆ ಬನ್ನಿ, ನಿಮಗೆ ಬೆಂಬಲ ಬೇಕೇ? ಹೌದು ಅನ್ನುವುದಾದರೆ ಬನ್ನಿ, ಕರ್ನಾಟಕ ಬೇಕರಿ ಅಸೋಸಿಯೇಷನ್ಗೆ ಮೆಂಬರ್ ಆಗಿ. ಇಷ್ಟು ಬೇಕರಿ ಇದ್ದು ಮೆಂಬರ್ ಆಗಿ ಕಡಿಮೆ ದರ್ಜೆಯಲ್ಲಿ ಮೆಂಬರ್ ಆದರೆ ಅದು ಪ್ರಯೋಜನವಿಲ್ಲ. ಸರ್ಕಾರದ ಅಡಿಯಲ್ಲಿ ಎಲ್ಲ ಬೇಕರಿಯವರು ನಿಮಗೆ ಸಂಘದಿಂದ ಸೇರಿ ಸದಸ್ಯರಾದಾಗ ನಿಮಗೆ ಒಂದು ಸರ್ಕಾರದಿಂದ ಯಾವುದಾದರೂ ಒಂದು ಅನುಕೂಲ ಮತ್ತು ಯಾವುದಾದ್ರೂ ವಿಶೇಷಗಳನ್ನು ನಿಮಗೆ ಸಂಘದವರಿಗೆ ತಿಳಿಸುತ್ತಾರೆ. ಆ ಸಂಘದವರು ನಿಮಗೆ ಅದರ ಜೊತೆಯಲ್ಲಿ ಕಾನೂನಿನ ಅರಿವಿನ ಜೊತೆಯಲ್ಲಿ ನಿಮಗೆ ಎಲ್ಲ ಕೆಲಸವನ್ನು ಹೀಗೆ ಮಾಡಿ ನಿಮಗೆ ಅನುಕೂಲವಾಗುತ್ತದೆ ಎಂದು ಹೇಳಿಕೊಡುತ್ತಾರೆ. ಬನ್ನಿ, ಹಾಗಾದರೆ ತಡೆಯೇಕೆ? ಬನ್ನಿ, KBSA ಬನ್ನಿ, ಸದಸ್ಯರಾಗಿ ಕಾರ್ಯಕ್ರಮವನ್ನು ಸದುಪಯೋಗ ಮಾಡಿಕೊಳ್ಳಿ. ಮತ್ತು ನೀವು 4 ಜನರಿಗೆ ನೀವು ತಿಳಿದಾಗ ನೀವು 4 ಜನರಿಗೆ ತಿಳುವಳಿಕೆಯನ್ನು ಹೇಳಲು ನಿಮಗೆ ಅನುಕೂಲವಾಗುತ್ತದೆ. ಇದರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ. ಮತ್ತು ನಿಮಗೆ ವ್ಯಾಪಾರ ಅಭಿವೃದ್ಧಿ ಆದಾಗ ನಿಮಗೆ ಕೆಲಸ ಜಾಸ್ತಿ ಆಗುತ್ತದೆ. ಆಗ
ನಿಮ್ಮ ಒಂದು ಸಂತೋಷವೇ ವ್ಯತ್ಯಾಸವಾಗುತ್ತದೆ. ಆದ್ದರಿಂದ ಎಲ್ಲ ಸಂಘದವರನ್ನು ಸೇರಿಸಿ ಒಟ್ಟುಗೂಡಿಸಲು ಸತತ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಕರ್ನಾಟಕ ಬೇಕರಿ ಸಂಘದ ಹಿರಿಯ ಮಾಲೀಕರು. ಬನ್ನಿ ಅವರ ಜೊತೆ ಕೈ ಜೋಡಿಸೋಣ, ಅವರಿಗೆ ಬೆಂಬಲವನ್ನು ನೀಡೋಣ. ಇಂಥ ಕಾರ್ಯಕ್ರಮವು ಇನ್ನೂ ಅಮೋಘವಾಗಿ ನಡೆಯಲಿ. ಇಡೀ ನಮ್ಮ ಕರ್ನಾಟಕದಲ್ಲಿ ಬೇಕರಿ ಎಂದರೆ ಅಷ್ಟು ಹೆಸರುವಾಸಿಯಾಗಿದೆ. ಅಂಥ ಹೆಸರುವಾಸಿಯಾದ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಬೆಳೆಸಿ ಎಲ್ಲರಿಗೂ ಆನಂದವನ್ನು ನೀಡಿ, ಮನೆಯಲ್ಲಿ ಎಲ್ಲರೂ ನಾವು ಬೇಕರಿಯ ಪದಾರ್ಥವನ್ನು ತೆಗೆದುಕೊಳ್ಳಬೇಕು, ಶುಚಿಯಾಗಿ ರುಚಿಯಾಗಿ ಎಲ್ಲಿ ಸಿಗುತ್ತದೆ ಎಂದು ಕಾಯ್ತಿರುತ್ತಾರೆ. ನೀವು ಶುಚಿಯಾಗಿ ರುಚಿಯಾಗಿ ಮಾಡಿದ್ದಾಗ ನಿಮ್ಮ ಅಂಗಡಿಗೆ ಅವರೇ ತಾವಾಗೆ ಬಂದು ಪದಾರ್ಥಗಳನ್ನು ತಿಂದು ನಿಮಗೆ ಆಶೀರ್ವಾದವನ್ನು ಮಾಡಿ ಹೋಗುವ ಸಮಯ ಹತ್ತಿರ ಬರುತ್ತದೆ. ಬನ್ನಿ, ಹಾಗಾದರೆ ಕರ್ನಾಟಕ ಬೇಕರಿ ಸಂಘದ ಅಧ್ಯಕ್ಷರ ಜೊತೆಯಲ್ಲಿ ಸೇರೋಣ, ಸದಸ್ಯರಾಗೋಣ, ಬೆಂಬಲವನ್ನು ಕೊಡೋಣ, ಆನಂದವನ್ನು ನೋಡೋಣ. ನಮ್ಮ ಕರ್ನಾಟಕ ಬೇಕರಿ ಮಾಲೀಕರಿಗೆ ಮತ್ತು ಸ್ವೀಟ್ ಮಾಲೀಕರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ತಪ್ಪಾಗಿ ಏನಾದರೂ ಮಾತನಾಡಿದ್ದರೆ ದಯವಿಟ್ಟು ಕ್ಷಮಿಸಿ. ಆಕಸ್ಮಿಕವಾಗಿ ನಿಮಗೆ ಏನಾದರೂ ಅಭಿಪ್ರಾಯವಿದ್ದರೆ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಕೊನೆಯಲ್ಲಿ ನನ್ನ ನಂಬರ್ ಬರುತ್ತದೆ. ನೀವು ವಾಟ್ಸಾಪಿನಲ್ಲಿ ಮೆಸೇಜ್ ಹಾಕಬಹುದು, ನಾವು ಅದನ್ನು ತಿದ್ದಿಕೊಳ್ಳುತ್ತೇವೆ. ಬನ್ನಿ, ಹಾಗಾದರೆ ಬೇಕರಿ ಕಾರ್ಯಕ್ರಮ ಸುಗಮವಾಗಿ ನಡೆದಿರ್ತಕ್ಕಂಥದ್ದು ಯೂಟ್ಯೂಬ್ ಮಾಮ ಹುಲಿಕಲ್ನಲ್ಲಿ 6 ಎಪಿಸೋಡ ಭಾಗವಾಗಿ ಬಂದಿದೆ. ನಿಧಾನವಾಗಿ ನೋಡಿ. ಧನ್ಯವಾದಗಳು ಯೂಟ್ಯೂಬ್ ಮಾಮ ಹುಲಿಕಲ್. ಇದಕ್ಕೆಲ್ಲ ನನಗೆ ಪ್ರೋತ್ಸಾಹವನ್ನು ಕೊಟ್ಟು ನನ್ನನ್ನು ನೀವು ಮಾತನಾಡಿ 2 ಮಾತುಗಳನ್ನು ಎಂದು ಹೇಳಿ ನಮಗೆ ಪ್ರೋತ್ಸಾಹ ಮಾಡಿದ ಕರ್ನಾಟಕ ಬೇಕರಿ ಅಸೋಸಿಯೇಷನ್ ಸಂಘದ ಮಾಲೀಕರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ನಡೆಯಲಿ ಎಂದು ನಾನು ಆಶಿಸುತ್ತೇನೆ. ನಿಮ್ಮೆಲ್ಲರಿಗೂ ಭಗವಂತ ಸದಾಕಾಲ ಒಳ್ಳೆಯದನ್ನುಂಟು ಮಾಡಲಿ, ಎಲ್ಲರೂ ಆನಂದದಿಂದಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಯೂಟ್ಯೂಬ್ ಮಾಮ ಹುಲಿಕಲ್.